ನಮಗೆ ತುಂಬ ಖುಷಿ ಆಗ್ತಿದೆ. ನಮ್ಮಣ್ಣ ಪ್ರಥಮವಾಗಿ ಸಚಿವರಾಗಿ ಇವತ್ತು ಮಾಗಡಿಯಲ್ಲಿ ಪ್ರಥಮ ಸಚಿವರಾಗಿ ಒಂದು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಿದ್ದಾರೆ. ಅದರಲ್ಲೂ ತುಂಬ ಅದ್ಧೂರಿಯಾಗಿ ಆಚರಿಸ್ತಿದ್ದಾರೆ ಸರ್. ಪ್ರತಿ ವರ್ಷವೂ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ. ಅದರಲ್ಲೂ ಈ ವರ್ಷ ಸಚಿವರಾಗಿರೋದ್ರಿಂದ ತುಂಬ ಇನ್ನೂ ಹೆಚ್ಚಿನ ರೀತಿ ಅದ್ಧೂರಿಯಾಗಿ ಮಾಡ್ತಾರೆ ಸರ್. ಯಾಕೆಂದರೆ ಯಾವಾಗಲೂ ನಮ್ಮ ಅಣ್ಣ ಎಲ್ಲಿರ್ತಾರೋ ಅಲ್ಲಿ ನಮಗೆ ಜಯ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್. ಸಿ ಬಾಲಕೃಷ್ಣ ಅವ್ರಿಗೆ ಇವತ್ತು ಅವ್ರಿಗೆ ದೇವ್ರ ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ. ಯಾಕೆಂದರೆ ಸಚಿವರಾಗವ್ರೆ, ಮುಂದೆ ಕಾಮಗಾರಿ ಕೆಲಸಗಳಾಗಬೇಕು, ಎಲ್ಲ ರೋಡಿಂದಾಗಿರ್ಬೋದು, ನಮ್ಮ ಕೋಟೆದಾಗಿರ್ಬೋದು ಅವ್ರ ಕೆಲಸ ಆಗಬೇಕು. ದೇವರಲ್ಲಿ ಬೇಡ್ಕೊಳ್ಳೋದೇನೆಂದರೆ ಅವ್ರಿಗೆ ಈಗ ಸಚಿವರಾಗವ್ರೆ, ಹೆಚ್ಚಿನ ರೀತಿ ಆರೋಗ್ಯ ಆಯಸ್ಸು ಕೊಡಲಿ ಸರ್. ನಾವು ಕೇಳ್ಕೊಳ್ಳೋದು ಇಷ್ಟೇ. ಮುಂದೆ ಅವರು ಅಭಿವೃದ್ಧಿ, ಅವ್ರ ಅಣ್ಣ ತಮ್ಮದಿರು ಇಬ್ಬರು ಸೇರ್ಕೊಂಡು ಮಾಗಡಿನ ಅಭಿವೃದ್ಧಿ ಮಾಡಬೇಕು. ಅದರಲ್ಲೂ ನಮ್ಮ ಡಿ ಕೆ ಸಾಹೇಬರು ಮತ್ತು ಡಿ ಕೆ ಸುರೇಶ್ ಅಣ್ಣಂಗೆ ಮತ್ತು ಸಿದ್ದರಾಮಣ್ಣಂಗೆ ಧನ್ಯವಾದ ಹೇಳ್ತೀನಿ ಸರ್. ಕೊನೆಗೂ ನಮ್ಮ ಅಣ್ಣಂಗೆ ಒಂದು ಸಚಿವ ಸ್ಥಾನ ಕೊಟ್ಟಿದ್ದೀರಾ ನಮ್ಮ ಬಾಲಣ್ಣನಿಗೆ. ಅದು ನಮ್ಮೆಲ್ರಿಗೂ ಕರ್ನಾಟಕ ಜನತೆಗೆ ಇವತ್ತು ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ನಾನು ತುಂಬ ಹೃದಯದ ಅಭಿನಂದನೆ ಹೇಳ್ತೀನಿ ಸರ್. ನನಗೆ ತುಂಬ ಖುಷಿ ಆಗ್ತಿರೋದೇನೆಂದರೆ ನಾವು ಬೇಡ್ಕೊಂಡ್ವಿ ಮತ್ತು ಇಡೀ ನಮ್ಮ ತಾಲೂಕಿನ ಜನತೆಗಳು ಬೇಡ್ಕೊಂಡಿದ್ದಾರೆ ಸರ್. ನಾನು ಒಬ್ಬಳೇ ಬೇಡ್ಕೊಂಡಿಲ್ಲ, ಇಡೀ ನಮ್ಮ ತಾಲೂಕಿನ ಜನತೆ ನಮ್ಮ ಬಾಲಣ್ಣನಿಗೋಸ್ಕರ ತಪಸ್ಸು ಮಾಡಿದ್ದಾರೆ ಸರ್. ಅದರಲ್ಲೂ ಗಂಡು ಮಕ್ಕಳು ತುಂಬ ಬೇರೆ ಬೇರೆ ಊರುಗಳಿಗೋಗಿ ನಮ್ಮ ಕಾರ್ಯಕರ್ತರು ಇರ್ಬೋದು, ನಮ್ಮ ಲೀಡ್ರಸ್ ಇರ್ಬೋದು, ನಮ್ಮ ಬಾಲಣ್ಣವರು ಸಚಿವರು ಆಗಲೇಬೇಕು ಅಂತ ಹಗಲು ರಾತ್ರಿ ಇರುಳು ಅವರು ದೇವಸ್ಥಾನಗಳು ತಿರುಗಿದ್ದಾರೆ ಸರ್. ನಾನು ಒಬ್ಬಳೇ ತಿರುಗಿಲ್ಲ. ಅದರಿಂದ ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಸ್ಥಾನಮಾನ ಬಂದಿದೆ. ಅದರಂತೆ ನಮ್ಮ ಅಣ್ಣ ಈಗೇನು ಸಚಿವರಾಗವ್ರೆ ಮತ್ತು ನಮ್ಮ ತಾಲೂಕಲ್ಲಿ ಬಂದು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಮುಂದೆ ನಾನು ಬೇಡ್ಕೊಳ್ಳೋದು ಏನಂದರೆ ಇನ್ನು ಮುಂದೆ ಅವ್ರಿಗೆ ಆರೋಗ್ಯ ಆಯುಷ್ಯ ಕೊಡಬೇಕು ಸರ್. ಅಷ್ಟು ಕೊಟ್ಟರೆ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸರ್. ಸರ್ ಅಣ್ಣ ಮನ್ಸು ಮಾಡಿ ಏನಾದರೂ ನನಗೆ ನೀನು ಏನಾದರೂ ಅವ್ರ ಮನಸ್ಸಲ್ಲಿ ಏನಾನ ಇದ್ದರೆ ನಾನು ಪಂಜಿಸ್ತೀನಿ ಸರ್. ಏಕೆಂದರೆ ನಿಮಗೆ ಗೊತ್ತಿರೋದಂಗೆ ಇವತ್ತಿನ ದಿವಸ ನಾವು ಒಂದು ಎಲೆಕ್ಷನ್ಗೆ ಹೋಗಬೇಕು ಅಂದರೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ತುಂಬ ಇದಾಗಿದ್ದಾರೆ. ನಾವು ನೋಡಿದ್ರೆ ನಮ್ಮ ಮನೆಯವರು ಹ್ಯಾಂಡಿಕ್ಯಾಪ್ ಸರ್. ನಾನು ಅಷ್ಟು ದುಡ್ಡು ವಂದಿಸಿ ಮಾಡೋ ಅಂಥವಳೆಲ್ಲ. ಅಣ್ಣ ಮನಸ್ಸು ಬಿಟ್ಟು ಅಣ್ಣ ನೀನು ಆಯಿತು ನಾನು ಇದ್ದೀನಿ ಅಂದರೆ ನಾನು ಮಾಡ್ತೀನಿ ಸರ್, ವಂದಿಸ್ತೀನಿ. ಹೌದು ಸರ್, ಶಾಸಕರು ಮನಸ್ಸು ಮಾಡಿ ನೀನು ಎಲ್ಲೇ ಕೆಲಸ ಮಾಡಿ ನೀನು ಏನೂ ಮಾಡಬೇಡ, ಕಾರ್ಯಕರ್ತೆಯಾಗಿ ನಾನು ಹಿಂದೆ ಓಡಾಡು ಅಂದರೆ ಅದಕ್ಕೂ ರೆಡಿ ಸರ್. ನಾನು ಏನೋ ಒಂದು ಪೋಸ್ಟ್ ಕೊಟ್ಟು ನೀನು ಕೆಲಸ ಮಾಡು ಅಂದರೆ ಅದಕ್ಕೂ ರೆಡಿ ಸರ್.